ಅವರು ಸ್ಪಾಟಿಗೆ ಬರಬೇಕಲ್ಲ. ಒಂದು ಸಂಸದರಾಗಿ ಒಂದು ಹೈವೇ ಇದರದ್ದು ಇರುವುದು ಅವರ ಇದರಲ್ಲಿ, ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ ಅಲ್ಲ ಅದು, ಅವರು ಬರಬೇಕಲ್ಲ. ಮಾನ್ಯ ಶಾಸಕರಿಂದ ಅದರ ಏನೂ ಆಗಲಿಕ್ಕೆ ಆಗೋದಿಲ್ಲ. ನಮಗೆ ಇಲ್ಲಿ ಸರ್ವಿಸಸ್ ಆಗಲೇಬೇಕು, ಇಲ್ಲಿ ಅಂಡರ್ ಪಾಸ್ ಕೊಡಲೇಬೇಕು. ನಾವು ಇಲ್ಲಿಂದ ಇಲ್ಲಿ ಜಂಕ್ಷನು ಇಲ್ಲಿ ಬಿಟ್ಟು 2-3 ಕಿಲೋಮೀಟ್ರ್ ಆಚೆ ಹೋಗಿ ಎಮರ್ಜೆನ್ಸಿ ಯಾರದನ್ನು ಕರ್ಕೊಂಡು ಬರಲಿಕ್ಕೆ ಒಂದು ರೌಂಡಾಗಿ ಈಚೆ ಬರಬೇಕು ನಾವು. ಆದರೂ ಇದಕ್ಕೆ ನಮ್ಮ ಸಂಸದರು ಕೂಡ ಏನು ಇದು ಬೆಲೆ ಕೊಡುವುದಿಲ್ಲ. ಎಷ್ಟು ಡೆತ್ ಆಯಿತು ಇಲ್ಲಿ ಸಾಧಾರಣ ಒಂದು ತಿಂಗಳಲ್ಲಿ 5 ಡೆತ್ ಆಯಿತು. MP ಬಂದ್ರಾ? MP ಬರಲಿಲ್ಲ. ಏನು ಹೇಳ್ತಾರೆ MP? ಮೊನ್ನೆ ಇಲ್ಲಿ ಇದಕ್ಕೆ ಇದು ಹೇಳಲಿಕ್ಕೆ ಹೋಗುವಾಗ ಸರ್ವಿಸ್ ರೋಡ್ ಅದೆಲ್ಲ ಎಕ್ಸ್ಟೆಂಟ್ ಅಲ್ಲಿ ಅದರ ಹೈವೇಲಿ ಆಗುವುದಂತ ನಿಮಗೆ ಗೊತ್ತು ಅಂತ ಅವರು ಹೇಳ್ತಾ ಇದ್ದಾರಂತ ಪಾರ್ಟಿಯವರು ಹೇಳಿದರು. ಅಂದರೆ ಉಡಾಫೆ ಉತ್ತರ ಕೊಟ್ಟರು ಅವರಿಗೆ. ಇಲ್ಲಿ ಮೊದಲನೇದು ಇಲ್ಲಿ ರೋಡಿದು ಸಮಸ್ಯೆ, ಹೈವೇ ಅವರದು ರೋಡ್ ಕರೆಕ್ಟ್ ಇದು ಕೊಡಲಿಲ್ಲ. ಒಂದು ಕಡೆ ಬಂದ್ ಮಾಡ್ತಾರೆ, ಇನ್ನೊಂದು ಕಡೆ ಕೊಡ್ತಾರೆ, ಆ ಕಡೆ ಈ ಕಡೆ ಇದು ಮಾಡ್ತಾರೆ. ಮತ್ತು ರೋಡಿನ ಸಮಸ್ಯೆಯಿಂದಲೇ ಇಲ್ಲಿ ಆಕ್ಸಿಡೆಂಟ್ ಆಗೋದು. ಮೈನು ಕಾರಣ ರೋಡಿನ ಸಮಸ್ಯೆಯಿಂದಲೇ ತುಂಬ ಜನಗಳ ಜೀವ ಎಲ್ಲ ಹೋಯಿತು. ಇದಕ್ಕೆ ಕಾರಣ ಯಾರಂತ ರೋಡಿನವರೇ ಹೊಣೆಗಾರರಾಗ್ತಾರೆ. ಇದರಿಂದ ಸಂಸದರು ಇದಕ್ಕೆ ಬಂದು ಇಲ್ಲಿ ನಮ್ಮದು ಬನ್ನಡ್ಕ ಕ್ಷೇತ್ರಕ್ಕೆ ಅವರು ಬರಲಿಲ್ಲ, ಈ ಸ್ಪಾಟಿಗೆ ಬರಲಿಲ್ಲ. ಅವರು ಇಷ್ಟ ತನಕ ಬರಲಿಲ್ಲ. ಅವರು ಅವರ ಪಾರ್ಟಿಯವರು ಹೋಗಿ ಕೇಳಿದರೆ ಹೀಗೆ ಉಡಾಪೆ ಉತ್ತರ ಕೊಡ್ತಾರಂತೆ. ಈ ಜನ ಇಲ್ಲಿ ಓಡಾಟ ಮಾಡೋದಕ್ಕೆ ಭಯ ಪಡುವ ಪರಿಸ್ಥಿತಿ. ತುಂಬ ಭಯ ಉಂಟು ನಮಗೆ. ಈಗ ಒಂದು ಕ್ರಾಸ್ ಮಾಡುವಾಗ ಸಹ ಭಯ ಉಂಟು. ಒಂದು ನಮಗೆ ರಿಕ್ಷಾದವರಿಗೆ ಆಗಿ ನಾವು ಗಾಡಿ ಬಿಡುವಾಗ ಸಹ ನಮಗೆ ಭಯ ಆಗ್ತದೆ. ಒಂದು ಸರ್ವಿಸ್ ರೋಡಲ್ಲಿ ಬರುವಾಗ ಮತ್ತೊಬ್ಬರು ನಮಗೆ ಬೈತಾರೆ. ಆವಾಗ ಒಂದು ಸರ್ವಿಸ್ ರೋಡಲ್ಲಿ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ 2 ಸಹ ಉಂಟು. ಆದರೂ ಒಂದು ಕಡೆ ಹೋಗುವಾಗ ಇನ್ನೊಂದು ಪಾರ್ಟಿಯವರೇ ಬೈತಾರೆ ನಮಗೆ, ಯಾಕೆ ಇಲ್ಲಿ ಇದನ್ನ ಬರ್ತೀರಾ ಅಂತ. ಅವರಿಗೇ ಗೊತ್ತಿಲ್ಲ ಯಾವುದು ರೋಡಲ್ಲಿ ಸರ್ವಿಸ್ ರೋಡಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಉಂಟಂತ ಅವರಿಗೆ ಗೊತ್ತಿಲ್ಲ. ನೋಡಿ ಈಗ ತುಂಬ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಉಂಟು. ನಮಗೆ ಮೈನ್ ಒಂದು ಅರ್ಧದಲ್ಲಿ ಕೆಸರುಗದ್ದೆಯಿಂದ ಫುಲ್ಲು ಸರ್ವಿಸ್ ರೋಡ್ ಆಗಿದೆ. ಇಲ್ಲಿ ಬನ್ನಡಕ ಎಸ್ಕೇಪ್ ಬರುವಾಗ ಯಾಕೆ ಇದು ಕಟ್ಟಾಗಿದೆ ಯಾರಂತ ನಮಗೆ ಕರೆಕ್ಟ್ ಗೊತ್ತಿಲ್ಲ. ಅದು ಎಸ್ಕೇಪಿಂದ ಮತ್ತು ಎಸ್ಕೇಪ್ನಲ್ಲಿ ಫುಲ್ಲು ಅಲ್ಲಿ ರೋಡ್ ಬ್ಲಾಕ್ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಮೇಲೆ ಉಂಟು, ಒಂದು ಕಡೆಯಿಂದ ಕೆಳಗೆ ಉಂಟು. ಆ ಎಸ್ಕೇಪಿನಿಂದ ಸಹ ಲೆವೆಲ್ ಮಾಡಬೇಕು, ಒಂದೇ ಕಡೆ ಕೊಡಬೇಕು, ಕರೆಕ್ಟಾಗಿ ಕೊಡಬೇಕು. ಹುಡುಗದ್ದು ತುಂಬ ಇದುಂಟು, ಅದು ತುಂಬ ಸಂಜೆ ಹೊತ್ತ ಆದದ್ದು. ತುಂಬ ಅದನ್ನು ನೋಡುವಾಗ ನಮ್ಮದೇ ಫ್ರೆಂಡ್ ಅವರು ನೋಡುವಾಗ ನಮಗೆ ಬೇಜಾರಾಗ್ತದೆ.